ಈ ಚಾಲಾಕಿ ಕಳ್ಳ ತನ್ನ ಕೆಲವು ಫ್ರೆಂಡ್ಸ್ ಜೊತೆ ಸೇರಿ ಬ್ಯಾಂಕ್ ಅಲ್ಲಿ ಕಳ್ಳತನ ಮಾಡಕ್ಕೆ ಒಂದು ದೊಡ್ಡ ಪ್ಲಾನ್ ಮಾಡ್ತಾನೆ. ಅದಕ್ಕಾಗಿ ಅವರು ನಕಲಿ ಪೊಲೀಸರ ತರ ಡ್ರೆಸ್ ಹಾಕೊಂಡು ಫಸ್ಟ್ ಇಬ್ರು ಕಪಲ್ಸ್ ನ ಹಿಡಿತಾರೆ. ಆಮೇಲೆ ಅವರಿಂದ ಅವರ ಬೈಕ್ ನ ಕಸ್ಕೊಂಡು ಅದರ ನಂಬರ್ ಪ್ಲೇಟ್ ನ ಚೇಂಜ್ ಮಾಡ್ಬಿಡ್ತಾರೆ. ಆಮೇಲೆ ಅವರು ಆ ಹಳ್ಳಿಯಿಂದ ಎಸ್ಕೇಪ್ ಆಗಕ್ಕಿರೋ ಎಲ್ಲಾ ದಾರಿಗಳನ್ನ ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಹಿಡಿದು ನದಿಯಲ್ಲಿ ದೋಣಿ ಮುಖಾಂತರ ಹೋಗೋ ದಾರಿಗಳನ್ನ ಕೂಡ ಹುಡುಕಿ ರೆಡಿ ಮಾಡ್ಕೊಳ್ತಾರೆ. ಆಮೇಲೆ ಅವರಲ್ಲಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ದಿನ ಬ್ಯಾಂಕಿಗೆ ಹೋಗಿ ಯಾವ ದಿನ ಎಷ್ಟು ರಶ್ ಇರುತ್ತೆ, ಕ್ಯಾಶಿಯರ್ ಮತ್ತೆ ಮ್ಯಾನೇಜರ್ ಎಲ್ಲೆಲ್ಲಿ ಕೂತಿರ್ತಾರೆ ಅಂತ ನೋಡ್ಕೊಂಡ್ ಬರ್ತಾ ಇದ್ದ. ಇದೆಲ್ಲ ಆದ್ಮೇಲೆ ಆ ಕಳ್ಳರ ಟೀಮ್ ಪೂರ್ತಿ ವೇಷ ಬದಲಾಯಿಸ್ಕೊಂಡು ಆ ಬ್ಯಾಂಕ್ ಹತ್ರನೇ ಇರೋ ಒಂದು ಹಳೆ ಮನೆಯಲ್ಲಿ ಬಾಡಿಗೆಗಿರೋಕೆ ಶುರು ಮಾಡ್ತಾರೆ. ಫೈನಲ್ ಆಗಿ ಬ್ಯಾಂಕ್ ಲೂಟಿ ಮಾಡೋ ಆ ದಿನ ಬಂದಾಗ ಅವರು ಬ್ಯಾಂಕ್ ಒಳಗೆ ಎಂಟ್ರಿ ಕೊಡ್ತಾರೆ. ಕರೆಕ್ಟ್ ಆಗಿ ಚಾನ್ಸ್ ಸಿಕ್ಕ ತಕ್ಷಣ ಸೆಕ್ಯೂರಿಟಿ ಗಾರ್ಡ್, ಬ್ಯಾಂಕ್ ಸ್ಟಾಫ್ ಮತ್ತೆ ಮ್ಯಾನೇಜರ್ ನ ಗನ್ ಪಾಯಿಂಟ್ ನಲ್ಲಿ ಇಟ್ಕೊಂಡ್ ಬಿಡ್ತಾರೆ. ಆಮೇಲೆ ಅಲ್ಲಿದ್ದ ಕ್ಯಾಶ್ ಪೂರ್ತಿ ಲೂಟಿ ಮಾಡಿ ಯಾರು ಆಚೆ ಓಡಿ ಹೋಗ್ಬಾರ್ದು ಅಂತ ಬ್ಯಾಂಕ್ ಬಾಗಿಲಿಗೆ ಒಂದು ಟೈಮ್ ಬಾಂಬ್ ತರ ಇರೋ ಮಿಷಿನ್ ಫಿಕ್ಸ್ ಮಾಡ್ಬಿಡ್ತಾರೆ. ಅಲ್ಲಿಂದ ಎಸ್ಕೇಪ್ ಆದ್ಮೇಲೆ ಇವರೆಲ್ಲ ಊರಿನ ಇನ್ನೊಂದು ಕಡೆ ಹೋಗಿ ತಮ್ಮ ಮುಖಕ್ಕೆ ಬಣ್ಣ ಮತ್ತೆ ಮಾಸ್ಕ್ ಹಾಕೊಂಡು ನಾಟಕದವ್ರ ತರ ವೇಷ ಬದಲಾಯಿಸ್ಕೊಳ್ತಾರೆ. ಬ್ಯಾಂಕ್ ಲೂಟಿ ಆಗಿರೋ ವಿಚಾರ ಪೊಲೀಸ್ನವರಿಗೆ ಗೊತ್ತಾದಾಗ ಅವರು ಇದೇ ದಾರಿಯಲ್ಲಿ ಹುಡ್ಕೊಂಡ್ ಬರ್ತಾರೆ. ಆದ್ರೆ ಈ ಕಳ್ಳರನ್ನ ಕಂಡುಹಿಡಿಯೋಕಾಗದೆ ಇವರು ಸಿಕ್ಕಾಬಟ್ಟೆ ಈಸಿಯಾಗಿ ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಿ ಎಸ್ಕೇಪ್ ಆಗೋಗ್ತಾರೆ.